ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತರ ಸಂಘ ಉದ್ಘಾಟನೆ 2006 ನಂತರದ ಪಿಂಚಣಿ ವೇತನ ಬಿಡುಗಡೆಗೆ ಒತ್ತಾಯ. ಸಂಜೆ ಎಕ್ಸ್‌ಪ್ರೆಸ್ ಸುದ್ದಿ. 2006ರ ಪೂರ್ವದ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತರ ವೇದಿಕೆ ಸಂಘದ ಉದ್ಘಾಟನಾ ಸಮಾರಂಭ ಶಾಸಕರ ಭವನದಲ್ಲಿ ನಡೆಯಿತು. ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣ್ಣ, ಸಂಘದ ಗೌರವಾಧ್ಯಕ್ಷ ರಾಮಾಜಿ ಗೌಡ್ರು, ವಿಧಾನ ಪರಿಷತ್ ಸದಸ್ಯ ಡಿ.ಟಿ. ಶ್ರೀನಿವಾಸ್ ಕಾರ್ಯಕ್ರಮ ಉದ್ಘಾಟಿಸಿ ಚಾಲನೆ ನೀಡಿ, ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತರಿಗೆ ಏಪ್ರಿಲ್ 1, 2006ರಿಂದ ಸಿಗಬೇಕಾದ ಪಿಂಚಣಿ ಹಣವನ್ನು ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ನಡೆಸಿ ಸದನದಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿ ತಮಗೆ ಸೂಕ್ತ ನ್ಯಾಯ ಒದಗಿಸುವುದಾಗಿ ಭರವಸೆ ನೀಡಿದರು. ವೇದಿಕೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಪಿ.ಎಸ್. ಕೊಕಟನೂರು ಮಾತನಾಡಿ, ಅನುದಾನಿತ ಶಾಲಾ ಕಾಲೇಜುಗಳ ನಿವೃತ್ತ ನೌಕರರಿಗೆ ನ್ಯಾಯಯುತ ಪಿಂಚಣಿ ವೇತನಕ್ಕಾಗಿ ಹೋರಾಟ ನಡೆಸಲು ಸಂಘವನ್ನು ಹುಟ್ಟುಹಾಕಲಾಗಿದೆ. ಇದರಲ್ಲಿ 1991ರಿಂದ ನಿವೃತ್ತ ನೌಕರಿಗೆ ವೇದಿಕೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಪಿ.ಎಸ್. ಕೊಕಟನೂರ ಮಾತನಾಡಿ, ಅನುದಾನಿತ ಶಾಲಾ ಕಾಲೇಜುಗಳ ನಿವೃತ್ತ ನೌಕರರಿಗೆ ನ್ಯಾಯಯುತ ಪಿಂಚಣಿ ವೇತನಕ್ಕಾಗಿ ಹೋರಾಟ ನಡೆಸಲು ಈ ಸಂಘವನ್ನು ಹುಟ್ಟುಹಾಕಲಾಗಿದೆ. ಇದರಲ್ಲಿ 1985 ನಿವೃತ್ತ ನೌಕರರಿಗೆ ಪಿಂಚಣಿ ಸಿಗಬೇಕಿದೆ. 2006ರಲ್ಲಿ ಸಿಕ್ಕಂಥ ಅನುದಾನದ ಅಡಿಯಲ್ಲಿ ನಮಗೆ ಪಿಂಚಣಿ ಒದಗಿಸಬೇಕು. ಇದಕ್ಕಾಗಿ 30ರಿಂದ 35 ಕೋಟಿ ರೂಪಾಯಿ ವಾರ್ಷಿಕವಾಗಿ ವೆಚ್ಚ ತಗಲಲಿದೆ. ಬರುವ ಅಧಿವೇಶನದಲ್ಲಿ ಸೂಕ್ತ ತೀರ್ಮಾನ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ದ್ವಂದ್ವ ನೀತಿಯಿಂದ ನಾವು ಪಿಂಚಣಿಯಿಂದ ವಂಚಿತರಾಗಿದ್ದೀವಿ. ಇದಕ್ಕೆ ಮೂಲ ಕಾರಣ ಏನು ಅಂತಂದರೆ, ನಮ್ಮ ನೇಮಕಾತಿ ದಿನಾಂಕವನ್ನು ಪರಿಗಣಿಸಿ ನಮಗೆ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ನಾವು 91ರಲ್ಲಿ ನನ್ನ ಅಪಾಯಿಂಟ್ಮೆಂಟು, ನಮಗೆ ಅನುದಾನಕ್ಕೆ ಆದೇಶ ಆದದ್ದು 2012ರಲ್ಲಿ. ಆದರೆ 2012ರಿಂದ ಈ ಕಡೆ ಮಾತ್ರ ಪೇಮೆಂಟ್ ಇರೋದನ್ನು ನಮ್ಮ ಸರ್ವಿಸ್ ಆಗಿ ಕೌಂಟ್ ಮಾಡಿ ನಮಗೆ 2006ರ ನಂತರ ಏನೊಂದು ಸರ್ಕಾರ ಘೋಷಣೆ ಮಾಡಿದೆಯಲ್ಲ, ಅದು ಪಿಂಚಣಿ ಇಲ್ಲ ಅಂಥೇಳಿ, ಅದರ ಅರ್ಥ ನಮಗೆ NPS ಇಲ್ಲ, OPS ಇಲ್ಲ. ಈಗ ನಾವು 10-12 ವರ್ಷ ಸರ್ವಿಸ್ ಮಾಡಿ ಈಗ ಬರಿಗೈಯಿಂದ ನಿವೃತ್ತಿ ಆಗಿದ್ದೀವಿ. 60 ವರ್ಷ ದಾಟಿದ ನಂತರ ನಮಗೆ ಯಾರು ಎಲ್ಲಿ ಕೆಲಸಕ್ಕೆ ತಗೋತಾರೆ ಅಥವಾ ನಾವು ಯಾವ ಕೆಲಸ ಮಾಡಬೇಕು ಅನ್ನುವ ಅತ್ಯಂತ ನಿರ್ದಯಿ ಇದರಲ್ಲಿ ನಾವಿದ್ದೀವಿ. ಸಮಯದಲ್ಲಿ ನಮಗೆ ಯಾರೂ ಅನುಕೂಲ ಇಲ್ಲ. ಆದರೆ ಸರ್ಕಾರಕ್ಕೆ ಏನಾಗಿದೆ ಅಂದರೆ, ತಪ್ಪು ಮಾಹಿತಿ ಹೋಗಿ ಈ ಪಿಂಚಣಿ ವಂಚಿತರನ್ನ ಇನ್ನಷ್ಟು ಕತ್ತಲೊಳಗೆ ನೂಕುವಂತಾಗಿದೆ. ಕಾರಣ ಏನು ಅಂತಂದರೆ, ನಾವು ಅವರನ್ನು ಕೇಳ್ತಾ ಇರೋದು 2006ರ ಪೂರ್ವದಲ್ಲಿ ನಾವು ನೇಮಕ ಆಗಿದ್ದೀವಿ. 2006ರ ನಂತರ ನಮಗೆ ವೇತನ ಅನುದಾನ ಸಿಕ್ಕಿದೆ. ಅವ್ರು ಎಷ್ಟು ಜನ ಇದ್ದೀವಿ ಪೂರ್ವದಲ್ಲಿ ನೇಮಕ ಆಗಿ, ಆಮೇಲೆ ನಂತರ ಅನುದಾನ ಸಿಕ್ಕವ್ರು ಎಷ್ಟು ಜನ ಇದ್ದೀವಿ ಅಂತಂದರೆ 6891. ನಾನು ಮಾತಾಡ್ತಾ ಇರೋದು ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ, ಪದವಿ, B.Ed ಕಾಲೇಜುಗಳು ಸೇರಿ, ಲಾ ಕಾಲೇಜುಗಳೆಲ್ಲ ಸೇರಿ 6891 ಜನ ಮಾತ್ರ ಇದ್ದೀವಿ. ಅದರಲ್ಲಿ ಈಗ ನಿವೃತ್ತಿ ಆದವ್ರು ಎಷ್ಟಿದ್ದಾರೆ ಅಂದರೆ 1591 ಜನ 99 ಜನ ನಿವೃತ್ತಿಯಾಗಿದ್ದಾರೆ. ಅದರಲ್ಲಿ 345 ಜನ ಮರಣ ಹೊಂದಿದ್ದಾರೆ. ಅಂದರೆ ಟೋಟಲಿ ಎಷ್ಟು, 1984 ಜನರು ನಾವೀಗ ಬರಿಗೈಯಲ್ಲಿ ನಿವೃತ್ತಿಯಾಗಿ ನಮಗೆ ಒಂದು ಬಿಡಿಗಾಸು ಇಲ್ಲದೆ ಈ ಇಳಿ ವಯಸ್ಸಿನೊಳಗೆ ನಮ್ಮ ಜೀವನ ಸಾಗಿಸುವುದೇ ದುಸ್ತರ ಆಗಿದೆ. ನೋಡಿ, ಈಗ 60 ವರ್ಷ ಅಂತಂದರೆ ಸಾಕಷ್ಟು ಕಾಯಿಲೆಗಳು ಬರೋದು ಸ್ವಾಭಾವಿಕ. ಇನ್ನೂ ಯಾರಿಗೂ ಕೆಲವೊಂದು ಲೇಟ್ ಮದುವೆ ಆಗಿತ್ತು ಅಂದರೆ ಮಕ್ಕಳು ಮದುವೆ ಮಾಡಬೇಕು, ಮನೆ ಕಟ್ಕೋಬೇಕು ಅನ್ನೋ ಒಂದು ಇದು ಮಾಡಬೇಕು ಆಸೆ ಇರ್ತದೆ. ಅದೂ ಇಲ್ಲ. ಅದಕ್ಕೆ ನಾವು ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನು ಇವರು ತಮ್ಮ ಚುನಾವಣಾ ಪೂರ್ವದೊಳಗೆ ತಮ್ಮ ಪ್ರಣಾಳಿಕೆಯೊಳಗೆ ಘೋಷಣೆ ಮಾಡಿದಂತೆ ನಾವು OPS ಜಾರಿ ಮಾಡ್ತೀವಿ ಅಂತೇಳಿ ಪ್ರಣಾಳಿಕೆಯೊಳಗೆ ಘೋಷಣೆ ಮಾಡಿದ್ದಾರೆ. ಹಂತ ಹಂತವಾಗಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಯಾವಾಗ ಇನ್ನೂ ಗೊತ್ತಿಲ್ಲ. ಆದರೆ ಈಗಾಗಲೇ ಅವರು ಸಾಕಷ್ಟು ಭಾಗ್ಯಗಳನ್ನು ಪ್ರಣಾಳಿಕೆ ಘೋಷಣೆ ಮಾಡಿದಂತೆ ಬಿಡುಗಡೆ ಮಾಡ್ಯಾರ. ನಮ್ಮದು ಇದೊಂದು ಯೋಜನೆ, ಶಕ್ತಿ ಯೋಜನೆ ಬಂತು, ಭಾಗ್ಯಗಳು ಬಂದವಲ್ಲ ಅನ್ನೋದು ಒಂದು ಭಾಗ್ಯ. ಇದು ಈ 1984 ಜನರಿಗೆ ಆದಷ್ಟು ಬೇಗ ಸರ್ಕಾರಕ್ಕೆ ವಾರ್ಷಿಕವಾಗಿ ತಿಂಗಳಿಗೆ 1984 ಜನರಿಗೆ NPS ಅನ್ವಯ ಆಗಿಲ್ಲ. ಕಾರಣ ಏನಂದ್ರೆ, ನಾವು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರು, ಸರ್ಕಾರಿ ನೌಕರರಿಗೆ ಮಾತ್ರ ಇದೆ. ಅವರಿಗೆ 14% ಇದು ಸರ್ಕಾರ ತುಂಬ್ತಿದೆ, 10% ಎಂಪ್ಲಾಯ್ ತುಂಬ್ತಾನೆ. ಅದಕ್ಕೆ ಎಂಡ್ ಆಫ್ ಸರ್ವಿಸ್ ಅವನಿಗೆ ಅದು ಕೊಡ್ತಾರೆ ಹಂತವಾಗಿ. ಅದು ನಮಗೆ ಅನ್ವಯ ಆಗಿಲ್ಲ. ಅದಕ್ಕೀಗ ನಮಗೆ 1984 ಜನರನ್ನು ನಾವು ಏನೈತಿಲ್ಲ, ಮೊದಲ ಹಂತವಾಗಿ ನಿವೃತ್ತಿ ಆದವರಿಗೆ, ಮರಣ ಹೊಂದಿದವರಿಗೆ ಅವ್ರು ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ. ಅವ್ರು ಬದುಕಲಿಕ್ಕೆ ಅವಕಾಶ, ನಂತರ ಹಂತ ಹಂತವಾಗಿ ಗ್ರ್ಯಾಜುವಲಿ ಮತ್ತು ಸರ್ಕಾರದ ಮೇಲೆ ಹೊರೆ ಬೀಳೋದಿಲ್ಲ. 6,000 ಚಿಲ್ಲರೆ ನಾವು ಹೇಳಿನಲ್ಲ, 981 ಹಂತ ಹಂತವಾಗಿ ಅವ್ರಿಗೆ ಸಿಗ್ತದೆ. ಮೊದಲಿಗೆ ಇವ್ರಿಗೆ ಬಿಡುಗಡೆ ಮಾಡಿದರೆ ನಾವು ಬದುಕಲಿಕ್ಕೆ ಒಂದು ದಾರಿ ಆಗ್ತದೆ ಅಂತೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಆ ಪ್ರಯುಕ್ತ ಇವತ್ತು ನಮ್ಮ ವೇದಿಕೆಯನ್ನು ನಾವು ಹಿಂದೆ ರಿಜಿಸ್ಟ್ರೇಷನ್ ಆಗಿದೆ, ಇವತ್ತು ಅಧಿಕೃತವಾಗಿ ಅದನ್ನು ಓಪನಿಂಗ್ ಮಾಡಿ ಪ್ರಾರಂಭ ಮಾಡಿದ್ದೀವಿ. ವೇದಿಕೆಯಿಂದ ಬಂದಂಥ ಎಲ್ಲ MLCಗಳು ಸಹ ನಮ್ಮ ಪರವಾಗಿ ಹೋರಾಟ ಮಾಡಲಿಕ್ಕೆ ಒಪ್ಪಿಗೆಯನ್ನು ಕೊಟ್ಟಾರೆ. ಅದಕ್ಕೆ ಮತ್ತೊಮ್ಮೆ ಸರ್ಕಾರ ಕೇಳ್ಕೊಳ್ಳೋದ್ರೆ, ದಯವಿಟ್ಟು ನಮಗೆ ಬೇಗನೆ ನಿವೃತ್ತಿಯನ್ನು, ವೇತನವನ್ನು ಕೊಡಿ. ಓಕೆ ಸರ್, ಹಂಗೆ ಎಲ್ಲ ಕೂತ್ಕೊಳ್ಳಿ ಅಷ್ಟೇ.